ಎದಕ್ಕೆ ಹೋಗಾತೀವಿ ಅಂತಂದ್ರೆ ನಿಮಗೆ ಆಲ್ರೆಡಿ ಹೇಳೀನಿ ಒಂದು ಶೇಡ್ಬಾಳ್ ಆಶ್ರಮ್ ಅಲ್ಲಿ ಹೋದಾಗ ಆಲ್ರೆಡಿ ಒಂದು ಪಂಗಿ ಅಫ್ಕೋರ್ಸ್ ಎಲ್ಲ ಬಸ್ತಿಗಳ ಮುಂದೆ ಈ ತಂಟು ರಿಷಭನಾಥ ಅಥವಾ ಆದಿನಾಥ ಮಧ್ಯ ಲೋಕದ 10ನೇ ದೀಪ ಆಗಿದೆ. ನಿಮಗೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಇದು ಮಾಡ್ಯಾರಂತ. ನೆಕ್ಸ್ಟ್ ಡೇ ಲಾಗ್ ಇವಾಗ ಕಂಟಿನ್ಯೂ ಮಾಡತ್ತನು. ನಿಮಗೆಲ್ಲ ಹೇಳಿದ್ನಲ್ಲ ಒಂದು ಬ್ಯೂಟಿಫುಲ್ ಪ್ಲೇಸ್ ಐತೆ ಅಂತ. ಸೊ ಇವಾಗ ಅಲ್ಲಿ ಹೋಗತ್ತೀವಿ. ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಪ್ಲೇಸ್ ಏನು ಅಂತ. ಗಾಯ್ಸ್ ನಾ ಇವಾಗ ಎಲ್ಲಿ ಹೋಗಾತೀವಿ ಅಂತಂದ್ರೆ ಶೇಡ್ಬಾಳ್ಗೆ ಹೋಗಾತೀವಿ. ಈ ಶೇಡ್ಬಾಳ್ ಅನ್ನೋ ಪ್ಲೇಸ್ ಉಗಾರ್ ಸಮೀಪ ಐತಿ. ಎದಕ್ಕೆ ಹೋಗಾತೀವಿ ಅಂತಂದ್ರೆ ನಿಮಗೆ ಆಲ್ರೆಡಿ ಹೇಳೀನಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಐತೆ ಅಂತ. ಸೊ ಅದಕ್ಕೆ ಅಲ್ಲಿ ಹೋಗಾತೀವಿ. ಗಾಯ್ಸ್ ನಾ ಇವಾಗ ಬಂದಿರೋ ಪ್ಲೇಸ್ ಶೇಡ್ಬಾಳ್ ಆಶ್ರಮ್. ಅಲ್ಲಿ ಹೋದಾಗ ಆಲ್ರೆಡಿ ಒಂದು ಫಂಕ್ಷನ್ ನಡೆಯತ್ತಿತ್ತು. ಸೊ ಅದಕ್ಕೆ ಐ ಕುಡಂಟ್ ಕ್ಯಾಪ್ಚರ್ ಇನ್ ಫ್ರಂಟ್ ಅದು ಏನಿರ್ತಲ್ಲ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸ್ಟಾರ್ಟಿಂಗ್ ಹೋದ್ಮೇಲೆ ನಿಮಗೆ ಈ ಥರ ಬ್ಯೂಟಿಫುಲ್ ಮಾನಸ್ತಂಭ ಸಿಗ್ತೈತಿ. ಅಫ್ಕೋರ್ಸ್ ಎಲ್ಲ ಬಸ್ತಿಗಳ ಮುಂದೆ ಈ ಥರ ಮಾನಸ್ತಂಭ ಕಟ್ಟಿರ್ತಾರೋ. ಯಾಕೆ ಕಟ್ಟಿರ್ತಾರಂತಂದ್ರೆ ಬಸ್ತಿಗೆ ಹೋಗುವಂಥ ಶ್ರಾವಕಿ ಅವ್ರ ಮನಸ್ಸೊಳಗಿರುವಂಥ ಅಹಂಕಾರವನ್ನು ತ್ಯಜಿಸಿ ಸಮೈಕ ದರ್ಶನ ಧ್ಯಾನ ಚಾರಿತ್ರ್ಯ ಮೂಲಕ ಮೋಕ್ಷ ಮಾರ್ಗಕ್ಕೆ ಪ್ರವೇಶಿಸುತ್ತಾರಂತ ಹೇಳಿ ಆ ಥರ ಒಂದು ಮಾನಸ್ತಂಭ ಕಟ್ಟಿರ್ತಾರೋ. ಅದಕ್ಕೆ ಅಫ್ಕೋರ್ಸ್ ನಾವು ಸ್ಟಾರ್ಟಿಂಗ್ ಯಾವಾಗಲೂ ಬಸ್ತಿಗೆ ಹೋದಾಗ ಫಸ್ಟ್ ಮಾನಸ್ತಂಭ ದರ್ಶನ ತೊಗೊಂಡ ನೆಕ್ಸ್ಟ್ ಬಸ್ತಿ ಒಳಗೆ ಹೋಗ್ತೀವಿ. ಹಂಗೆ ಮಾನಸ್ತಂಭದ ಮೇಲೆ ತೀರ್ಥಂಕ ಅಥವಾ ಬ್ರಹ್ಮದೇವರ ಮೂರ್ತಿಯನ್ನು ಇಟ್ಟಿರ್ತಾರೆ. ಗಾಯ್ಸ್ ಇವಾಗ 24 ತೀರ್ಥಂಕರ್ ಇರುವಂಥ ಬಸ್ತಿ ಒಳಗೆ ಹೋಗೋನು. ಅಲ್ಲಿ ಫಸ್ಟ್ನೇ ತೀರ್ಥಂಕರ ರಿಷಭನಾಥ ತೀರ್ಥಂಕರ್ ಹಿಡ್ಕೊಂಡ ಮಾವೀರ್ನಾಥ 24ನೇ ತೀರ್ಥಂಕರ ಒಳಗೂ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಹಂಗೆ ಸ್ಟಾರ್ಟಿಂಗ್ ಹೋದ್ಮೇಲೆ ಫಸ್ಟ್ನೇ ತೀರ್ಥಂಕರ 1008 ರಿಷಭನಾಥ ಅಥವಾ ಆದಿನಾಥ ತೀರ್ಥಂಕರ ಮೂರ್ತಿ ನೋಡಕ್ಕೆ ಸಿಗ್ತೈತಿ. ನೋಡ್ಬೋದು ಗಾಯ್ಸ್ ಎಷ್ಟು ಬ್ಯೂಟಿಫುಲ್ ಎಷ್ಟು ಎಲಿಗೆಂಟ್ ಆಗಿ ಮೂರ್ತಿ ಐತಂತ. ಗೈಸ್ ಹಂಗ ಮುಂಭಾಗದಾಗ ನೀವು ಹೋದ್ರ ನಿಮಗೆ ಬ್ರಹ್ಮದೇವನ ಮೂರ್ತಿನೂ ಸಿಗ್ತೈತಿ. ಅದಾದ್ಮೇಲೆ ನಿಮ್ಗೆ 24 ತೀರ್ಥಂಕರ ಮೂರ್ತಿಗಳು ನೋಡಕ್ಕೂ ಸಿಗ್ತೈತಿ 1 by 1. ಹಂಗೆ ಪ್ರತಿಯೊಬ್ಬರು ತೀರ್ಥಂಕರ ಪ್ರತಿಯೊಬ್ಬರ ಚಿಹ್ನೆಗಳೊಂದಿಗೆ ಗುರು ಆನೆ ಸಿಂಹ ಹಂಗೆ ಎಲ್ಲ ತೀರ್ಥಂಕರುಗಳಿಗೆ ಒಂದೊಂದು ಪರ್ಟಿಕ್ಯುಲರ್ ಸಿಂಬಾಲ್ ಒಂದಿಗೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಗೈಸ್ ಇವಾಗ ನೆಕ್ಸ್ಟ್ ನಾವು ಹೋಗಾತಿರೋದು ನಂದೀಶ್ವರ ಟೆಂಪಲ್ ನಂದೀಶ್ವರ ಬಸದಿ. ನಂದೀಶ್ವರ ಟೆಂಪಲ್ ಅವ್ರ ನಂದೀಶ್ವರ ಬಸತಿ ಒಂದು ದೀಪದ ರೂಪಕ ಆಗಿರ್ತತಿ. ನಂದೀಶ್ವರ ದೀಪವು ಮಧ್ಯ ಲೋಕದ 10ನೇ ದೀಪ ಆಗಿರ್ತತಿ. ಅಲ್ಲಿ ಭಗವಾನ್ರ ತೀರ್ಥಂಕರ ಗಣಗಳ ವಾಸ ಮಾಡ್ತಿದ್ರಂತ. ಸೊ ನಾವು ಅಲ್ಲಿ ಮಧ್ಯ ಲೋಕಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಂಗಿಲ್ಲ. ಹಂಗೆ ದೇವ್ ನಾವು ಇರುವಂಥ ಪ್ಲೇಸಿಗೆ ಬಂದು ದರ್ಶನ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ ಮಹಾರಾಜರು ಏನು ಮಾಡಿದ್ರಂತ ಇದೇ ಥರ ದ್ವೀಪಕ್ಕೆ ಭೂಮಿ ಮೇಲೆ ರಚನೆ ಮಾಡಿದ್ರಂತ. ಅದರಿಂದ ನಾವು ಡೈಲಿ ಪೂಜೆ ಮಾಡಿ ಅದರಿಂದ ಮೋಕ್ಷ ಲಾಭ ಪಡೀಲಿ ಅಂತ ಈ ಥರ ದ್ವೀಪ ರೂಪಕದ ಒಂದು ಬ್ಯೂಟಿಫುಲ್ ಬಸತಿ ನಿರ್ಮಾಣ ಮಾಡ್ಯಾರು. ಸೊ ಅದಕ್ಕೆ ಆದ ರೀಸನಿಂದ ಇದಕ್ಕೆ ನಂದೀಶ್ವರ ಬಸತಿ ನಂದೀಶ್ವರ ಟೆಂಪಲ್ ಅಂತ ಕರೀತಾರೆ. ಗಾಯ್ಸ್ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಇನ್ಫಾರ್ಮೇಷನ್ ನಾ ಇಲ್ಲಿ ಹೇಳೀನಿ. ಹಂಗೆ ನಿಮ್ಗೇನ್ರಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಪ್ಲೀಸ್ ನೀವು ಹೇಳ್ರಿ, ನಾನು ಅದನ್ನ ಕರೆಕ್ಟ್ ಮಾಡ್ಕೋತೀನಿ. ಐ ವಿಲ್ ಆಲ್ಸೋ ಲರ್ನ್. ಹಂಗೆ ಗಾಯ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೂಗಲ್ದಾಗ ಏನೂ ಸಿಗಲಿಲ್ಲ. ನಾ ಬೇರೆ ಕಡೆಯಿಂದ ಸೋರ್ಸ್ ಮಾಡಿ ನನಗೆ ಎಷ್ಟಾಗ್ತೈತಿ ಅಷ್ಟರ ನಾ ಇಲ್ಲಿ ಹೇಳಕ್ಕೆ ಟ್ರೈ ಮಾಡೀನಿ.
ಗೈಸ್ ಇವಾಗ ನೆಕ್ಸ್ಟ್ ನಾವು ಹೋಗತ್ತಿರೋದ ಶಮೋಸರನ್ ಬಸ್ತಿಗೆ. ಗೈಸ್ ಸಮೋಶರಣ ಅಂದ್ರ ತೀರ್ಥಂಕರು ಧರ್ಮದ ಉಪದೇಶ ನೀಡಿದ ಸಮಾನ ಮನೆ. ಅಲ್ಲಿ ದೇವರುಗಳು ಮನುಷ್ಯರು ಪಕ್ಷಿಗಳು ಎಲ್ಲರೂ ಒಂದ ಕಡೆ ಕುತ್ಕೊಂಡ್ ಕೇಳು ಪ್ಲೇಸಿಗೆ ಸಮೋಶರಣ ಅಂತ ಕರೀತಾರ. ನೋಡ್ಬೋದು ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ನಿರ್ಮಾಣ ಮಾಡ್ಯಾರಂತ. ಇಲ್ಲಿ ದೇವರು ಪಕ್ಷಿಗಳು ಮನುಷ್ಯರು ಎಲ್ಲರೂ ಒಂದ ಕಡೆ ಕುತ್ಕೊಂಡ ಕೇಳು ಪ್ಲೇಸಿಗೆ ಒಂದು ಸಮೋಶರಣ ಅಂತ ಇದು ಮಾಡ್ಯಾರು. ಗೈಸ್ ಹಂಗ ಅಲ್ಲಿ ಏನು ಯಾವುದೇ ಶ್ರೇಣಿ ಭೇದ ಭಾವ ಮಾಡಲ್ಲ, ಎಲ್ಲರೂ ಒಂದ ಕಡೆ ಕುತ್ಕೊಂಡ್ ಕೇಳ್ತಿದ್ರು. ಹಂಗ ಅಲ್ಲಿ ದಿನ ರಾತ್ರಿ ಏನು ಭೇದ ಭಾವ ಮಾಡ್ತಿದ್ದಿದ್ದಲ್ಲ, ಒಂದೇ ಬೆಳಕು. ಆದ್ದರಿಂದ ಸಮೋಶರಣ ಸಮಾನ ಉದಯದ ಬೆಳಕು, ಇದು ಅಹಿಂಸೆಯ ಸಮತೆಯ ಸಂದೇಶ. ಅದಕ್ಕೆ ಈ ತರ ಒಂದು ಬ್ಯೂಟಿಫುಲ್ ಸಮೋಶರಣ ರಚನೆ ಮಾಡ್ಯಾರು. ಗಾಯ್ಸ್ ನಾನು ನಿಮಗೆ ಇವಾಗ ತೋರ್ಸಾತಿರೋದು 1008 ಮಾವೀರ್ನಾಥ್ ತೀರ್ಥಂಕರ ಬಸತಿ. ಹಂಗ ಗಾಯ್ಸ್ ಇದಕ್ಕೆ ಪಾವಾಪುರಿ ಬಸತಿ ಅಂತ ಕರೀತಾರು. ಪಾವಾಪುರಿ ಬಸತಿ ಅದಕ್ಕೆ ಅಂತಾರಂದ್ರೆ 527ರಲ್ಲಿ 72ನೇ ವಯಸ್ಸೊಳಗೆ ಆ ಪಾವಾಪುರಿ ಪ್ಲೇಸ್ ಒಳಗೆ ಅವರ ನಿರ್ಮಾಣ ತಗೊಂಡಿರ್ತಾರು. ಸೊ ಇದಕ್ಕೆ ಪಾವಾಪುರಿ ಬಸತಿ ಅಂತ ಕರೀತಾರೆ. ಗೈಸ್ ಹಂಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಆಣಿ ನೋಡ್ನಿ ಅದು ನೋಡಿದ್ರೆ ನಂಗೆ ಭಾಳ ಖುಷಿ ಆಯಿತು. ಸೊ ಗೈಸ್ ಆಮೇಲೆ ನಿಮಗೆ ತೋರಿಸ್ತನು. ಸೊ ಗೈಸ್ ಇವಾಗ ದರ್ಶನ ಎಲ್ಲ ಆಯಿತು. ಸೊ ಇಲ್ಲಿಂದ ನೆಕ್ಸ್ಟ್ ಬಸ್ತಿಗೆ ಹೋಗಾತನು. ಗಾಯ್ಸ್ ನಾ ಇವಾಗ ಹೋಗಾತಿರೋದು 24 ಟೆಂಪಲ್ ಅಂತ ಬಸ್ತಿ ಅಂತ ಕರೀತಾರೆ ಅದಕ್ಕೆ. ಅದ್ರೊಳಗೆ ನಿಮಗೆ 720 ತೀರ್ಥಂಕರಗಳು ದರ್ಶನ ಪಡ್ಕೊಳಕ್ಕೆ ಸಿಗ್ತೈತಿ. ಗಾಯ್ಸ್ ಈ ಬಸ್ತಿಗೆ 24 ತೀರ್ಥಂಕರ ಬಸ್ತಿ ಅಂತ ಕರೀತಾರು. ಎದಕ್ಕಂತಂದ್ರೆ ಜೇನ್ರೊಳಗೆ 10 ಚಕ್ರ ಕಾಲಗಳು, ಪ್ರತಿ ಚಕ್ರದಲ್ಲಿ 24 ತೀರ್ಥಂಕರ. ಅಲ್ಲಿ 3 ರೀತಿಯಾದ ಸೈಟ್ಗಳಿದಾವು. ಸೊ ಅದ್ರಾಗ 3 × 24 × 10 ಟೋಟಲ್ ಆಗಿ 720 ಪ್ರತಿಮೆಗಳು ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಈ ರೀತಿ ಭವ್ಯವಾದ ಶಿಖರ 720 ಸಣ್ಣ ಪ್ರತಿಮೆಗಳು ಶಾಂತಿ ಸಾಗರ ಆಶ್ರಮದಲ್ಲಿ ನಿಮಗೆ ನೋಡಕ್ಕೆ ಸಿಗ್ತೈತಿ. ಸೊ ದಟ್ಸ್ ರೀಸನ್ ದೇ ಕಾಲ್ಡ್ ಆಸ್ 24 ತೀರ್ಥಂಕರ ಬಸತಿ. ಗೈಸ್ ಇವಾಗ ಹೋಗಾತಿರೋದು ಭಗವಾನ್ 1008 ಬಾಹುಬಲಿಗೆ. ಜೈನ ಧರ್ಮದ ಮೊದಲನೇ ಗೊಮ್ಮಟೇಶ್ವರ ಅಂತ ಹೇಳ್ಬೋದು. ಹಂಗ ಗೈಸ್ ಆದಿನಾಥರ 19ನೇ ಮಗ ಬಾಹುಬಲಿ. ಗೈಸ್ ಹಂಗೆ ನಾವು ರಿಟರ್ನ್ ಇನ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ಬಟ್ ಅಷ್ಟರೊಳಗೆ ಅಲ್ಲಿ ಮ್ಯಾಲೆ ಸ್ಟೆಪ್ಸ್ ಇದ್ವು. ಬಟ್ ನಾವು ಇವತ್ತು ಹೋಗಿದ್ದಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾವು ಹೋಗ್ಬೇಕಂತ ಅನ್ಕೊಂಡನಿ. ಯಾ ಗೈಸ್ ಇವಾಗ ಮ್ಯಾಲೆ ಹೋಗಾತನು. ಗಾಯ್ಸ್ ಇವಾಗ ಮ್ಯಾಲೆ ಬಂದದೀವು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸತೈತಿ ಮ್ಯಾಲಿಂದ ಅಂತ. ಹಂಗೆ ಅಷ್ಟೊಂದು ಸೈಲೆಂಟ್, ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು. ನೋಡ್ಬೋದು ಒಂದೊಂದು ಕಂಬಗಳು ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಮಾಡ್ಯಾರಂತ. ಫುಲ್ ಮ್ಯಾಲಿಂದ ನಿಂತು ನೋಡಿದ್ರೆ ನಿಮಗೆಲ್ಲಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸತೈತಂತ. ಸೊ ಗೈಸ್ ಹಂಗೆ ಅಲ್ಲಿ ಮ್ಯಾಲೂ ತೀರ್ಥಂಕರಿದ್ರು. ಸೊ ಅವ್ರದ್ದು ದರ್ಶನ ತೊಗೊಂಡಿವಿ.
ಸೊ ಗೈಸ್ ಇವಾಗ ಎಲ್ಲ ತೀರ್ಥಂಕರು ದರ್ಶನ ಆಯಿತು, ಎಲ್ಲನೂ ಆಯಿತು. ಸೊ ಇವಾಗ ಔಟ್ಸೈಡ್ ಹೋಗಾತೀವಿ. ಸೊ ಔಟ್ಸೈಡ್ ಹೋದ್ಮೇಲೆ ಅದ್ರ ಮುಂದನ ಇನ್ನೊಂದು ತೀರ್ಥಂಕರ ಇದನ್ನೈತಿ. ಸೊ ಅದನ್ನು ದರ್ಶನ ಮಾಡ್ಕೊಂಡ್ರೆ ಆಯ್ತಂತ. ಸೊ ಇವಾಗ ಅಲ್ಲಿ ಹೋಗಬೇಕು ಗೈಸ್. ನಾ ಇವಾಗೇನು ಹೋಗಾತನಲ್ಲ ಅದು ಶೇರ್ಬಾಳ ಆಶ್ರಮನ ಮುಂದನ ಐತಿ. ಸೊ ಗೈಸ್ ಅಲ್ಲಿರೋದು ಭಗವಾನ್ 1008 ಅನಂತ ವೀರ್ಯ ಸ್ತಂಭ. 14ನೇ ತೀರ್ಥಂಕರ ಅನಂತನಾಥನ ಸಹೋದರ ವೀರನಾಥನ ಸ್ತಂಭ ಐತಿ. ಸೊ ಗೈಸ್ ಆ ಸ್ತಂಭ ಬಂದ 21 ಉದ್ದ ಐತಿ. ನೋಡ್ಬೋದು, ನಿಮಗೆ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಮಾಡ್ಯಾರಂತ.